ಕರ್ನಾಟಕ ಸಂಭ್ರಮ 50 ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಅಭಿಯಾನದ ಅಂಗವಾಗಿ ಹಮ್ಮಿಕೊಂಡಿರುವ ಕನ್ನಡ ಜ್ಯೋತಿ ರಥಯಾತ್ರೆಯನ್ನು ಮಳವಳ್ಳಿ ಗಡಿ ಭಾಗದಲ್ಲಿ ತಹಸೀಲ್ದಾರ್ ಕೆಎನ್ ಲೋಕೇಶ್ ಆತ್ಮೀಯವಾಗಿ ಇಂದು ಬರಮಾಡಿಕೊಂಡರು. ಸರ್ಕಾರಿ ಶಾಲಾ ಮಕ್ಕಳು ಪೂರ್ಣ ಕುಂಭದೊಂದಿಗೆ ಕನ್ನಡ ರಥ ಜೊತೆಯಲ್ಲಿ ಹೆಜ್ಜೆ ಹಾಕಿದರು. ಜಾನಪದ ಕಲಾಮೇಳ ಮೆರವಣಿಗೆ ಸಂಭ್ರಮಿಸಿತು. ದಾರಿಯುದ್ದಕ್ಕೂ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ, ಶಾಲಾ ಕಾಲೇಜುಗಳು ಮತ್ತು ಸಾರ್ವಜನಿಕರು ಭವ್ಯ ಸ್ವಾಗತದೊಂದಿಗೆ ಗ್ರಾಮಗಳಿಗೆ ಬರಮಾಡಿಕೊಂಡರು. ಕನ್ನಡ ಅಭಿಮಾನವನ್ನು ಮೂಡಿಸುವ ಗೀತೆಗಳು ಗಮನ ಸೆಳೆದವು. ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಭಾರತಾಂಬೆಗೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸೂಚಿಸಿದರು. ತಹಸೀಲ್ದಾರ್ ಕೆಎನ್ ಲೋಕೇಶ್ ಮಾತನಾಡಿ, ಕರ್ನಾಟಕ ಎಂದು ನಾಮಕರಣ ಆಗಿ 50 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಕನ್ನಡ ಸಂಸ್ಕೃತಿ, ಕಲೆ, ಸಾಹಿತ್ಯವನ್ನು ಮೆರೆಸಲು ಹಾಗೂ ಯುವಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಇಂದು ಮಂಡ್ಯದಿಂದ ನೆಲಮಾಕನಹಳ್ಳಿ ಗ್ರಾಮ ಪಂಚಾಯಿತಿಗೆ ಆಗಮಿಸಿದ ವೇಳೆ ತಾಲೂಕು ಆಡಳಿತದ ವತಿಯಿಂದ ಭವ್ಯ ಸ್ವಾಗತ ಕೋರಿ ಬರಮಾಡಿಕೊಳ್ಳಲಾಗಿದೆ. ಬಳಿಕ ನಾಗೇಗೌಡನದೊಡ್ಡಿ, ಪಂಡಿತಹಳ್ಳಿ, ಹೊಸಹಳ್ಳಿ, ಬೆಳಕವಾಡಿಯಲ್ಲಿ ರಥಯಾತ್ರೆ ಸಂಚರಿಸಿ ರಾತ್ರಿ ವಾಸ್ತವ್ಯ ಹೂಡಿ ಭಾನುವಾರ ಬೆಳಗ್ಗೆ ಸತ್ತೇಗಾಲ ಸೇತುವೆ ಬಳಿ ಕೊಳ್ಳೇಗಾಲ ತಾಲೂಕು ಆಡಳಿತಕ್ಕೆ ಹಸ್ತಾಂತರ ಮಾಡಲಾಗುವುದು ಎಂದು ತಿಳಿಸಿದರು. ಕರ್ನಾಟಕ 50 ಕನ್ನಡ ಸಂಭ್ರಮ 50 ಇವಾಗ ನಾವು ಕರ್ನಾಟಕದಿಂದ ನಾಮಕರಣ ಆಗಿ 50 ವರ್ಷ ತುಂಬಿದ ದಿನ. ಹಾಗಾಗಿ ಕನ್ನಡ ಜ್ಯೋತಿ ರಥ ಎಲ್ಲ ತಾಲೂಕಿಗೂ ನಮ್ಮ ರಾಜ್ಯಾದ್ಯಂತ ಪ್ರದರ್ಶನವಾಗ್ತಾ ಇದೆ. ನಮ್ಮ ಕನ್ನಡ ಸಾಹಿತ್ಯ ಬಗ್ಗೆ, ಕನ್ನಡ ಕಲೆ ಬಗ್ಗೆ, ನಲಿ ಬಗ್ಗೆ ಎಲ್ಲದನ್ನು, ಆಮೇಲೆ ಯುವಕರಲ್ಲಿ ಅರಿವು ಮೂಡಿಸೋಕ್ಕೋಸ್ಕರ ಈ ಕಾರ್ಯಕ್ರಮ, ಸರ್ಕಾರದ ಕಾರ್ಯಕ್ರಮ ಹೋಗ್ತಾ ಇದೆ. 18ನೇ ತಾರೀಕು ಮದ್ದೂರು, ರಾಮನಗರದಿಂದ ಮದ್ದೂರು ರಿಸೀವ್ ಆಗಿತ್ತು. ಇವತ್ತಿನ ದಿನ ಬೆಳಿಗ್ಗೆ 11:30ಗೆ ಮಂಡ್ಯದಿಂದ ನಮ್ಮ ಮಳವಳ್ಳಿ ತಾಲೂಕು ನೆಲಮಾಕನಹಳ್ಳಿ ಪಂಚಾಯತಿಯಲ್ಲಿ ನಾವು ರಿಸೀವ್ ಮಾಡಿಕೊಂಡು ನಾವು ತದನಂತರ ಅಂಬೇಡ್ಕರ್ ಭವನಲ್ಲಿ ಒಂದು ಸ್ಮಾಲ್ ಕಲ್ಚರಲ್ ಪ್ರೋಗ್ರಾಮ್ ಮಾಡಿ ತದನಂತರ ಈಗ ನಾಗೇಗೌಡನ ದೊಡ್ಡಿಯಲ್ಲಿದ್ದೀವಿ. ಇಲ್ಲೆಲ್ಲ ಶಾಲೆ ವಿದ್ಯಾರ್ಥಿಗಳು, ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ವಿವಿಧ ಸಂಘಟನೆ ಮುಖಂಡರು ಎಲ್ಲರೂ ಇದ್ದಾರೆ. ಏನಂದರೆ ಎಲ್ಲ ಇಡೀ ನಮ್ಮ ಮಳವಳ್ಳಿ ತಾಲೂಕಿಗೆ ಇದೊಂಥರ ಕನ್ನಡದ ಹಬ್ಬ ಆಗಲಿ, ಎಲ್ಲರೂ ಈ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿ. ನಂತರ ನಾವು ಪಂಡಿತಹಳ್ಳಿ, ಹೊಸಹಳ್ಳಿ ಮತ್ತು ಬೆಳಕವಾಡಿಗೆ ಹೋಗ್ತೀವಿ. ಬೆಳಕವಾಡಿ ನೈಟಲ್ಲಿ ಸ್ಟೇ ಆಗುತ್ತೆ. ನಾಳೆ ಬೆಳಿಗ್ಗೆ ನಾವು ಇದನ್ನು ಆನೂರು, ಚಾಮರಾಜನಗರ ಡಿಸ್ಟಿಕ್ವರೆಗೆ ಹ್ಯಾಂಡ್ ಓವರ್ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತೀವಿ. ಥ್ಯಾಂಕ್ ಯು. ಈ ವೇಳೆ ಕನ್ನಡ ಸಂಘಟನೆಗಳು, ಶಾಲಾ ಶಿಕ್ಷಕರು, ತಾಲೂಕು ಆಡಳಿತದ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಕಂದಾಯ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ನಾನು ಕನ್ನಡಿಗ, ಕನ್ನಡಕ್ಕೆ ಕಾವಲಿ.